ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾನು ಗ್ರಾಮ ಚಂಡಾಳಿನಿ ದೃಷ್ಟಿದೋಷ ಅಂದ್ರೇನು, ಆ ದೃಷ್ಟಿದೋಷದಿಂದ ಏನೆಲ್ಲ ಸಮಸ್ಯೆಗಳಲ್ಲಿ ನಾವು ಅನುಭವಿಸ್ತೀವಿ, ಅಂದರೆ ಲಕ್ಷಣಗಳೇನು, ಅದಕ್ಕೆ ಮಂತ್ರತಂತ್ರ ಏನು ಮಾಡಬೇಕು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ. ಇವತ್ತು ಅದೇ ಥರ ಇನ್ನೊಂದು ಚಂಡಾಳ ಸ್ತ್ರೀ ಬಗ್ಗೆ ನಾನು ದೃಷ್ಟಿದೋಷ ಬಂದಾಗ ಏನೆಲ್ಲ ನರಳ್ತೀವಿ, ಅದು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿಚಾರನ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ. ಗ್ರಾಮ ಚಂಡಾಳಿನಿ ಅಂದ್ರೇನು, ಅವಳ ಲಕ್ಷಣಗಳೇನು, ನಿನ್ನೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ. ಇವತ್ತು ಸಂಗಮ ಸ್ಪರ್ಶ ಚಂಡಾಳಿನಿ ಅಂತ ಒಂದು ದೋಷ ಇದೆ. ಸಂಗಮ ಸ್ಪರ್ಶ ಚಂಡಾಳಿನಿ, ಸ್ಪರ್ಶ ಅಂದ್ರೆ ಟಚ್ ಮಾಡೋದು. ಒಬ್ಬ ಚಂಡಾಳಿ ಸ್ತ್ರೀ ನಮ್ಮನ್ನು ಟಚ್ ಮಾಡಿಬಿಟ್ರೆ ಅಥವಾ ಒಬ್ಬ ಚಂಡಾಳಿ ಸ್ತ್ರೀ ಜೊತೆ ನಾವು ವಾಸ ಮಾಡಿದ್ರೆ, ಸಂಗಮ ಅಂದ್ರೇನು, ನಾವು ಅವರಿಬ್ಬರ ಜೊತೆ ಸೇರಿದ್ರೆ ಆಗುವಂಥ ತೊಂದರೆಗಳೇನು, ಏನೆಲ್ಲ ಸಮಸ್ಯೆಗಳು ನಾವು ಎದುರಿಸ್ಬೇಕಾಗತ್ತೆ, ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಹುಡುಗ ಸಾಫ್ಟ್ವೇರ್ ಇಂಜಿನಿಯರು, ಅವನು ಇನ್ನೂ ಮದುವೆ ಆಗಿಲ್ಲ, ಅತಿ ಕಾಮುಕ. ಅವನೇನು ಮಾಡ್ದ, ಒಂದು ಸ್ತ್ರೀ ಸಂಪರ್ಕ ಇಟ್ಕೊಂಡ. ಅವನಿಗೆ ಯಾವಾಗ ದೇಹ ಸುಖ ಬೇಕಾಗುತ್ತೋ ಆಗಾಗ ಹೋಗಿ ಅವಳ ಹತ್ರ ದೇಹ ಸುಖ ತಗೊಳ್ತಾ ಇದ್ದ. ಅಂದ್ರೆ ಸಂಗಮ ಆಗ್ತಾ ಇದ್ದ, ಸ್ಪರ್ಶ ಆಗ್ತಾ ಇತ್ತು. ಇವನ ಚರ್ಮ ಅವಳ ದೇಹದ ಚರ್ಮ, ಇವನು ಉಸಿರಾಟ ಅವನ ಉಸಿರಾಟದ ಸ್ಪರ್ಶ, ಎಲ್ಲವೂ ಕೂಡ ಸ್ಪರ್ಶ ಆಗಿ ಸಂಗಮ. ಸಂಗಮ ಅಂದ್ರೇನು, ಯೂನಿಯನ್ ಅಂತ. ಯೂನಿಯನ್ ಅಂದ್ರೆ ಇಂಟರ್ನೆಟ್ ಆಗ್ತಿದೆ ಅಂತೇಳಿ. ಆಗಾಗ ಹೋಗ್ತಿದ್ದ, ಅವನಿಗೆ ಹೆಂಗ್ ಬೇಕೋ ಸುಖ ತಗೊಳ್ತಾ ಇದ್ದ, ಬರ್ತಿದ್ದ. ಯಾವಾಗ ಅವಳಿಗೆ ಮುಟ್ಟೋದು, ಅವಳ ಸ್ಪರ್ಶ ಮಾಡಿದಾಗ ಇವನಿಗೆ ಒಂದೆರಡು ದಿನ ಜ್ವರ ಬರ್ತಾ ಇತ್ತು. ಇದಕ್ಕಿದ್ದಾಗೆ ಆಕ್ಸಿಡೆಂಟ್ ಆಗೋದು, ಸಾವಿರಾರು ರೂಪಾಯಿ ಖರ್ಚು ಮಾಡ್ತಿದ್ದ. ಕಳ್ತನ ಆಗ್ತಿತ್ತು ದುಡ್ಡು. ಒಂದು ಅವಳ ಹತ್ರ ಹೋಗಿ ಬಂದ್ಮೇಲೆ ಯಾವಾಗ ಹೋಗಿ ಹೋಗಿ ಬರ್ತಾನೋ ಏನಾದ್ರು ಒಂದು ತೊಂದರೆ ಆಗ್ತಾ ಇತ್ತು. ಒಳ್ಳೆ ಚೆನ್ನಾಗಿದ್ದ, ಹ್ಯಾಂಡ್ಸಮ್ ಆಗಿ, ಆರೋಗ್ಯ ಕೆಡ್ತಾ ಬಂತು. ಇದಕ್ಕಿದ್ದಾಗೆ ಅವನಿಗೆ ನಿದ್ದೆ ಬರೋದು ಕಮ್ಮಿ ಆಯಿತು, ಕನಸಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬರೋಕ್ಕೆ ಶುರುವಾಯಿತು, ಊಟದಲ್ಲಿ ಆಸಕ್ತಿ ಕಮ್ಮಿ ಆಯಿತು, ಕೆಲ್ಸಕ್ಕೆ ಹೋಗೋದು ಬೇಕೋ ಬೇಡವೋ ಅದನ್ನ ಚಿಂತೆ ಮಾಡೋಕೆ, ಅಂದರೆ ಜಾಬ್ ಮಾಡೋಕ್ಕೂ ಕೂಡ ಆಸಕ್ತಿ ಕಮ್ಮಿ ಆಯಿತು. ಇದಿಷ್ಟು ಅವನ ಲಕ್ಷಣಗಳು. ಇದು ಒಬ್ಬ ಮದುವೆ ಆಗದಿರೋ ವ್ಯಕ್ತಿ ಒಬ್ಬ ಚಂಡಾಳ ಸ್ತ್ರೀಯನ್ನ ಸ್ಪರ್ಶ ಮಾಡಿದಾಗ ಅವನಿಗೆ ಏನೆಲ್ಲ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಅವನಿಗೆ ಯಾವ ರೀತಿ ಸಫರ್ ಪಡ್ತಾ ಇದ್ದಾರೆ ಅಂತ. ಊಟದ ಮೇಲೆ ಆಸಕ್ತಿ ಇಲ್ಲ, ಆಫೀಸ್ಗೆ ಹೋಗ್ಬೇಕು ಅಂತ ಆಸಕ್ತಿ ಇಲ್ಲ, ಸೋಷಿಯಲ್ ಲೈಫ್, ಒಂದು ಮ್ಯಾರೇಜ್ ಫಂಕ್ಷನ್ನು, ಬರ್ತ್ಡೇ ಪಾರ್ಟಿ ಅಥವಾ ಯಾವುದೋ ಒಂದು ಶುಭ ಸಮಾರಂಭಗಳಿಗೆ ಹೋಗ್ಬೇಕು ಅನ್ನೋ ಆಸಕ್ತಿ ಕಮ್ಮಿ ಆಗ್ತಾ ಬಂತು. ಅವ್ನಿಗೇನು ಕಾಯಿಲೆ ಇಲ್ಲ, ಆದರೆ ದುಡ್ಡು ಕಳ್ತನ ಆಗ್ತಿದೆ, ದುಡ್ಡು ಖರ್ಚಾಗ್ತಿದೆ, ಆಕ್ಸಿಡೆಂಟ್ ಆಗ್ತಿದೆ, ಮನಸ್ಸಲ್ಲಿ ಗೊಂದಲ, ದೇಹದಲ್ಲಿ ಆಲಸ್ಯ, ಸೋಮಾರಿತನ. ಇದನ್ನ ಯಾವ ಡಾಕ್ಟರ್ ಕ್ಯೂರ್ ಮಾಡ್ತಾರೆ? ಇದು ಒಂದು ಕೇಸ್. ಇನ್ನೊಂದು, ಮದುವೆ ಆಗಿ ಅವನಿಗೆ 2 ಮಕ್ಕಳಿದೆ. ಅವನು ಒಂದು ಲಿವಿಂಗ್ ಟುಗೆದರ್ ಅಂತ ಒಂದು ಸಿಸ್ಟಮ್ ಇದೆ ಇವಾಗ. ಅಂದ್ರೆ ತಾಲಿ ಕಟ್ಟಲ್ಲ, ಮದುವೆ ಆಗಲ್ಲ, ಒಂದೇ ಮನೇಲಿ ಹುಡುಗ ಹುಡುಗಿ ಇರ್ಬೋದು, ಗಂಡ ಹೆಂಡತಿ ಥರ ಆರಾಮಾಗಿ ಇರ್ಬೋದು. ಆ ಲಿವಿಂಗ್ ಸಿಸ್ಟಮ್ನಲ್ಲಿ ಇದ್ದಂಥ ಒಂದು ಹೆಂಗಸು ಪರಿಚಯ ಆಗುತ್ತೆ ಇವನಿಗೆ. ಮದುವೆ ಆಗಿ 2 ಮಕ್ಕಳಿದೆ. ಯಾವಾಗ ಇವನು ಆ ಲಿವಿಂಗ್ ಟುಗೆದರ್ ಅನ್ನೋ ಸಿಸ್ಟಮ್ನಲ್ಲಿ ವಾಸ ಮಾಡ್ತಿದ್ದ ಹುಡುಗಿ ಪರಿಚಯ ಆಯಿತು, ಅವಳಿಗೆ ಇವಂತವನು ಬೇಕಾದಷ್ಟು ಜನ ಆಗಿದ್ದಾರೆ. ಮದುವೆ ಆಗಿಲ್ಲ ಅವಳು, ಸುಮಾರು 7-8 ವರ್ಷದಿಂದ ಲಿವಿಂಗ್ ಟುಗೆದರ್ಲೇ ಇದ್ದಾಳೆ.
ಇವನ್ ಬಿಟ್ಲು ಇನ್ನೊಬ್ಬ ಜೊತೆ ವಾಸ ಮಾಡ್ತಿದ್ಲು, ಅವನು ಬಿಟ್ಲು ಇನ್ನೊಬ್ಬ ಜೊತೆ ವಾಸ ಮಾಡ್ತಿದ್ಲು, ಅವನು ಬಿಟ್ಲು ಇನ್ನೊಬ್ಬ ಜೊತೆ ವಾಸ ಮಾಡ್ತಿದ್ಲು. ಅವಳಲ್ಲಿ ಎಲ್ಲ ಪುರುಷರ ನೆಗೆಟಿವ್ ಎನರ್ಜಿ ಇತ್ತು. ಯಾರು ಫಸ್ಟ್ ಟೈಮ್ ಅವಳ ಜೊತೆ ವಾಸ ಮಾಡ್ತಿದ್ನೋ ಅವನಿಗೆ ಪಿತೃಶಾಪ ಇತ್ತು, ಕಾಳಸರ್ಪ ದೋಷ ಇತ್ತು. ತಿಂಗಳಗಟ್ಟಲೆ ಅವ್ರ ಜೊತೆ ಇದ್ಲು, ಅದು ದೋಷ ಇವಳಿಗೂ ತಡ್ತಾ ಇತ್ತು. ಅಂದ್ರೆ ಸ್ಪರ್ಶ ಆಗ್ತಿತ್ತು. ಸ್ಪರ್ಶಕ್ಕೆ ಹೆಸರು ರಾಹುಗ್ರಹ. ಸ್ಪರ್ಶ ಆದ್ರೂ ಒಳಗಡೆ ಕೆಲಸ ಮಾಡ್ತಲ್ಲ, ಅದು ಕೇತು, ಬ್ಯಾಕ್ಟೀರಿಯಾ. ಇವನು ಮದುವೆ ಆಗಿ 2 ಮಕ್ಳು ಇವ್ನು ಪರಿಚಯ ಆಯ್ತು, ಹೇಗೋ ಪರಿಚಯ ಆಯ್ತು. ಮನೇಲಿ ಹೆಂಡತಿನೂ ಇದ್ದಾಳೆ, 2 ಮಕ್ಕಳು ಇದ್ದಾರೆ. ಇವನು ಆಗಾಗ ಹೋಗಿ ಅವಳ ಜೊತೆ ಲಿವಿಂಗ್ ಟುಗೆದರ್ ಇದ್ದಾರಲ್ಲ, ಅವಳ ಜೊತೆ 2 ದಿನ 3 ದಿನ ಇರ್ತಿದ್ದ. ಟ್ರಿಪ್ಗೆ ಹೋಗ್ತಾ ಇದ್ರು, ಸಾಟರ್ಡೆ ಸಂಡೇ. ಗೊತ್ತೇ ಆಗ್ತಿಲ್ಲ ಇವನಿಗೆ. ಇದಕ್ಕಿದ್ದಾಗೆ ಚೆನ್ನಾಗಿದ್ದವನು ಯಾವಾಗ ಇವಳು ಸವಾಸ ಮಾಡಿದ್ನೋ, ಕಾರ್ ಇತ್ತು, ಕಾರಲ್ಲಿ ಆಕ್ಸಿಡೆಂಟ್ ಆಯಿತು, ಒಂದು ಸೈಟ್ ಇತ್ತು ಕಳ್ಕೊಂಡ, ಮೈಮೇಲೆ ಚಿನ್ನದ ಒಡವೆ ಎಲ್ಲ ಮಾರ್ಕೊಂಡ. ಆ ಲೆವೆಲ್ಲಿಗೆ ದುರಂತಗಳು ಮನೇಲಿ ನಡೀತು. ಹೆಂಡತಿಗೆ ಆಶ್ಚರ್ಯ, ಯಾಕೆ ಸೆಟ್ ಮಾಡ್ಕೊಂಡ್ರು ನಮ್ಮ ಯಜಮಾನರು, ಯಾಕೆ ಈ ಥರ ಆಯಿತು? ಉಂಗುರ ಇಲ್ಲ, ಚೈನ್ ಇಲ್ಲ, ಅವ್ರ ಮಾವ ಮದುವೆಲಿ ಚಿನ್ನದ ಖಡ್ಗ ಕೊಟ್ಟಿದ್ದ, ಅದು ಹೋಯ್ತು. ಮನೇಲಿ ಎಲ್ಲ ಥರ ಹೆಂಗಾಯ್ತು ಅಂತಂದರೆ, ಆ ಸ್ಪರ್ಶ ಚಂಡಾಳಿನಿ ದೋಷದಿಂದ, ಆ ಸಂಗಮದಿಂದ, ಸಹವಾಸದಿಂದ ಇವನಿಗೆ ಎಲ್ಲ ಅದೃಷ್ಟ ಕೂಡ ಮಣ್ಪಾಲಾಗ್ತಾ ಬಂದ್ಬಿಡ್ತು. ಇದು ಸ್ಪರ್ಶ ಚಂಡಾಳಿನಿ ದರ್ಶನದ ಲಾಭ, ಬೆನಿಫಿಟ್ಸ್, ಪ್ರಾಫಿಟ್ಸ್. ಇದೊಂದಾಯಿತು. ಇದೇ ಥರ ಒಂದು ಮನೆಯಲ್ಲಿ ಬೆಳಗ್ಗೆ ಹೊತ್ತು ಬಂದು ಕಸ ಗುಡಿಸಿ, ಪಾತ್ರೆ ತೊಳೆದು, ಬಟ್ಟೆ ಒಗೆದು ಒಬ್ಳು ಹೋಗ್ತಾ ಇದ್ಲು. ಒಬ್ರು ಮನೆ ಕೆಲಸಕ್ಕೆ ಇಟ್ಕೊಂಡಿದ್ರು. ಅವಳು ಹೊಟ್ಟೆ ಪಾಡಿಗೋಸ್ಕರ ಸುಮಾರು ಮನೆಗಳಲ್ಲಿ ಕೆಲಸ ಮಾಡ್ತಾಳೆ, ಬೆಳಗ್ಗೆಯಿಂದ ಸಂಜೆವರೆಗೂ. ಅವಳು ಆ ಮನೆಯಿಂದ ಬಂದಿರೋ ನೆಗೆಟಿವ್ ಈ ಮನೆ ಬಿಡ್ತಾ ಇದ್ಲು, ಈ ಮನೆಯಿಂದ ತೊಗೊಂಡೋಗಿ ನೆಗೆಟಿವ್ ಆ ಮನೆಗೆ ಬಿಡ್ತಾ ಇದ್ಲು. ಇದ್ರ ಜೊತೆಗೆ ಅವಳು ಯಾರ್ಯಾರ ಮನೆಯಲ್ಲಿ ಹೋಗ್ತಿದ್ಲು, ಕೆಲವರು ಅವಳನ್ನ ಕೆಟ್ಟಾಗಿ ಉಪಯೋಗಿಸ್ಕೊಳ್ತಾ ಇದ್ರು ದೇಹ ಸುಖಕ್ಕೋಸ್ಕರ. ಈ ಮನೆ ಒಳಗಡೆ ರೂಮಲ್ಲಿದ್ದ ಕಸನ ಹಾಲಿಗೆ ತಗೊಂಡು ಬಂದು ಗುಡಿಸ್ತೀವಿ, ಹಾಲಲ್ಲಿದ್ದ ಕಸನ ತಗೊಂಡು ಡೈನಿಂಗ್ ರೂಮ್ಗೆ ಹೋಗ್ತೀವಿ. ಹಾಗೆ ಆಯಾ ವಾಸ್ತುದ ಧೂಳು ಕಸ ಒಂದೊಂದು ಕಡೆ ಹೋದಾಗ ವಿಚಿತ್ರವಾದ ಎನರ್ಜಿಗಳು ಡೆವಲಪ್ ಆಗುತ್ತೆ. ಹಾಗೆ ಒಂದು ಹೆಂಗಸು ಆ ಮನೆ ಕಸ ಗುಡಿಸಿ ಪಾತ್ರೆ ತೊಳೆದು ಅವಳಲ್ಲಿ ಏನೇನು ಮಾಡ್ತಿದ್ಲು ಅದನ್ನೆಲ್ಲ ಈ ಮನೆಗೆ ಬರ್ತಾಳೆ. ಸ್ನಾನ ಮಾಡಿರೋದಿಲ್ಲ, ಎಂಥದಿಲ್ಲ, ಇಲ್ಲಿ ಬರ್ತಾಳೆ, ಅಲ್ಲಿ ಹೋಗ್ತಾಳೆ, ಆ ಮನೆ ಈ ಮನೆ ಕೊಟ್ಟಿನಲ್ಲಿ ಸಾಯಂಕಾಲ ಆಗೋಷ್ಟರೊಳಗೆ ಮನೆಗೆ ಹೋಗಿ ಕುತ್ಕೊಂಡು ಕುಡಿತಿದ್ಲಂತವಳು. ಸುಮಾರು ಜನ ಗಂಡಸರು ಅವ್ರ ಮನೆ ಬಂದು ಹೋಗ್ತಿದ್ರಂತೆ. ಗಂಡ ಬಿಟ್ಟಿದ್ದಾನೆ, ಏನಕ್ಕೆ ಬಿಟ್ಟೋ ಗೊತ್ತಿಲ್ಲ. ಅವಳಿಗೆ ಮೈಕೆಲ್ಲ ನೋವುತ್ತೆ, 5-6 ಮನೆ ಕೆಲಸ ಮಾಡಿ, ಅಡುಗೆ ಮಾಡಿ, ಪಾತ್ರೆ ತೊಳೆದು, ಬಟ್ಟೆ ತೊಳೆದು ಸುಸ್ತು ಸಂಕಟಾಗಿರ್ತದೆ. ಅವಳಿಗೆ ಕುಡಿಯೋ ಚಟ ಬೇರೆ ಇತ್ತು. ಇಂಥ ಸ್ತ್ರೀ ಜೊತೆಗೆ ಒಬ್ಬ ಗಂಡಸು ಏನಾದ್ರು ಸ್ಪರ್ಶ ಆದಾಗ, ದರ್ಶನ ಆದಾಗ, ಅಥವಾ ದೇಹಗಳ ಸಂಗಮ ಆದಾಗ ಅವನಿಗೆ ಕೆಲವು ಅದೃಷ್ಟಗಳು ನಾಶ ಆಗ್ತದೆ. ಯಾವಾಗ ಅವನ ವ್ಯಾಪಾರದಲ್ಲಿ ನಷ್ಟ, ಉದ್ಯೋಗದಲ್ಲಿ ತೊಂದರೆ, ವ್ಯವಹಾರಗಳಲ್ಲಿ ತೊಂದರೆ. ಕೆಲವರು ಮದುವೆ ಆಗಿರ್ತಾರೆ, ಇನ್ನೊಬ್ಬಳನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ, ಏನೋ ಸುಖ ಬೇಕು ಅಂತೇಳಿ ಸುಖಕ್ಕೋಸ್ಕರ ಅವಳನ್ನ ಇರ್ತಾರೆ. ಆದರೆ ಅವ್ರೇನಾಗ್ತದೆ, ಒಂದೊಂದಾಗಿ ಒಡವೆ ಮಾರ್ಕೊಂಡ್ರು, ಸೈಟ್ ಮಾರ್ಕೊಂಡ್ರು, ಕಾರ್ ಮಾರ್ಕೊಂಡ, ಈಗ ಒಬ್ಬೊಬ್ಬರಿಂದ ಒಂದೊಂದು ರೀತಿ ನಷ್ಟ ಅನುಭವಿಸ್ಬೇಕಾಗಿ ಬರ್ತದೆ. ಈ ಥರ ದೋಷಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಮದುವೆ ಆಗದಿರೋ ಯುವಕರು, ಆಮೇಲೆ ಮದುವೆ ಆಗಿ ಈಗ ತಾನೆ ಫ್ರೆಶ್ ಆಗಿ ಮದುವೆ ಆಗಿರ್ತಾರೆ, ಬಲವಂತಕ್ಕೆ ಮದುವೆ ಆಗಿರ್ತಾರೆ, ಅಪ್ಪ ಅಮ್ಮ ತೋರಿಸ್ರು ಹೆಣ್ಣು ಬಲವಂತ ಮದುವೆ ಮಾಡ್ಕೊಳ್ತಾನೆ. ಅವಳಿಗೆ ಅವನ ರೂಪ ಇಷ್ಟ ಇಲ್ಲ, ಅವನು ನನಗೆ ಟೇಸ್ಟ್ ಹುಡುಗಿನೇ ಬೇಕು ಅಂತ ಹುಡ್ಕೊಂಡು ಹೋಗ್ತಾನೆ. ಅಲ್ಲಿ ಸಂಗಮ ಆಗತ್ತೆ, ಸ್ಪರ್ಶ ಆಗತ್ತೆ. ಆಗ ಅವನಿಗೆ ಕಾಯಿಲೆ ರೂಪದಲ್ಲಿ ನಡಬಹುದು, ಇಲ್ಲ ಧನಹಾನಿ ಆಗ್ಬೋದು, ಇಲ್ಲ ವ್ಯವಹಾರದಲ್ಲಿ ನಷ್ಟ. ಇದು ಒಂದು. ಹಲವಾರು ಪುರುಷರ ಜೊತೆ ಸಹವಾಸ ಮಾಡಿರುವಂಥ ಹೆಂಗಸು ದೃಷ್ಟಿ ಏನಾದ್ರು ನಾವು ನಮ್ಮೇಲೆ ಬಿತ್ತು ಅಂದರೆ, ನೋಡಿ ಯಾರೋ ಒಬ್ರು ಮೊನ್ನೆ ಬಂದಿದ್ರು, ಅವ್ರಿಗೆ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ನಂತರ ಬಂದು ಅಪಾಯಿಂಟ್ಮೆಂಟ್ ತೊಗೊಂಡ್ರು. ಆದರೆ ಅವ್ರಿಗೆ ಆಫೀಸ್ನಲ್ಲಿ ಒಂದು ಚಂಡಾಳಿಸ್ತಿ, ಅವಳು ಓದಿದ್ದಾಳೆ, ಅವಳ ಚಂಡಾಳಿ ಅಂತ ಯಾಕೆ ಕರಿತೀನಿ ಅಂತಾರೆ, ಅವಳು ಮಾಡೋ ಕೆಟ್ಟ ಕೆಲಸಕ್ಕೆ ಚಂಡಾಳಿ ಅಂತ ಕರಿತೀವಿ ನಾವು. ಒಳ್ಳೇದಂತೂ ಮಾಡ್ತಿಲ್ಲ,
ಕುಡಿತಾಳೆ, ಸ್ಮೋಕ್ ಮಾಡ್ತಾಳೆ, ಕಣ್ಕಂಡು ಗಂಡಸು ಜೊತೆಲ್ಲ ಓಡಾಡ್ಕೊಂಡು ಅವ್ರ ಜೊತೆ ಸುಖ ತಗೊಂಡು ಇಂಥವಳ ಕಣ್ದೃಷ್ಟಿ ಒಬ್ಬ ಹುಡುಗನ ಮೇಲೆ ಬಿತ್ತು ಬಸ್ಸಲ್ಲಿ ಬರುವಾಗ, ಅಥವಾ ಟಚ್ ಆಯ್ತು ಬಸ್ ಹತ್ತುವಾಗ, ಅಥವಾ ಕಣ್ ತುಂಬ ನೋಡ್ತಾಳೆ, ಇವ್ನು ಎಷ್ಟು ಚೆನ್ನಾಗಿದ್ದಾನೆ, ಇವನ್ ಜೊತೆ ಯಾಕೆ ನಾನು ಒಂದ್ ದಿವಸ ಇರಬಾರ್ದು. ಅವನ್ಗೆ ಇವಳು ಯಾರೊಂದು ಗೊತ್ತಿಲ್ಲ, ಬಟ್ ಅವಳ ದೃಷ್ಟಿ ಅವ್ರ ಮೇಲೆ ಬೀಳುತ್ತೆ. ಎಷ್ಟು ಸ್ಮಾರ್ಟ್ ಆಗಿದ್ದಾನೆ, ಎಷ್ಟು ಚೆನ್ನಾಗಿದ್ದಾನೆ, ಭಾಳ ಇವನೊಂದ್ಸಲ ಪ್ರೀತಿ ಮಾಡಬೇಕು, ಅಟ್ಲೀಸ್ಟ್ ಒಂದ್ಸಲ ನಾನು ವಶ ಮಾಡ್ಕೋಬೇಕು ಅಂತ ಮನ್ಸಲ್ಲಿ ಅಂದ್ರೆ ಸಾಕು. ಅವನ ಮನೆ ಬಂದ ತಕ್ಷಣ ನಿದ್ದೆ ಮಾಡಲ್ಲ, ಊಟ ಸೇರಲ್ಲ, ವಾಂತಿ, ಬೇದಿ, ಮೈಯೆಲ್ಲ ಕಸಿಮಿಸಿ, ಕಿರಿಕಿರಿ, ಈ ಥರದ್ದೆಲ್ಲ ಲಕ್ಷಣಗಳು ಬರ್ತದೆ. ಅದರಿಂದ ಸ್ಪರ್ಶ ಚಂಡಾಳಿನಿ ದೃಷ್ಟಿದೋಷ ಮನೆ ಮೇಲೆ ಬಿದ್ದರೆ, ಸ್ಪರ್ಶ ಚಂಡಾಳಿನಿ ದೃಷ್ಟಿದೋಷ ಗಂಡಸ ಮೇಲೆ ಹೆಂಗಸ ಮೇಲೆ ಬಿದ್ದರೆ, ನಾವು ಅವಳು ಮುಟ್ಟಿಲ್ಲ, ಅವಳು ಸ್ಪರ್ಶ ಮಾಡಿ 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 ಹಾಳಾಗಿಬಿಟ್ಟಿದ್ದಾಳೆ. ಅಂಥವ್ರ ದೃಷ್ಟಿ, ಅಂಥದ್ದು ರಾಹು ಬಡಿತ ಅಂತ ಕರೀತಾರೆ. ಅದಕ್ಕೆ ರಾಹು ಸನ್ನಿ ಅಂತಾರೆ. ಅಂಥವಳ ದರ್ಶನ ಮನೆ ಬಿಟ್ಟು ಹೋಗುವಾಗ ಅಡ್ಡ ಬಂದ್ಲವಳು, ನಾವು ಯಾವುದು ಕೆಲಸ ಆಗೋದಿಲ್ಲ. ಅಂಥವಳು ಕೇಳಿ ಮಕ್ಕಳು ಕೊಟ್ರೆ, ಅಂಥವಳು ಕೇಳಿ ಏನಾರು ನಮ್ಮ ಮನೇಲಿ ಏನಾದ್ರು ಕೆಲಸ ಮಾಡಿಸ್ಕೊಂಡ್ರೆ ಮನೆಯೊಳಗೆ ಕಲಹಗಳಾಗ್ತದೆ. ಮಗು ನೋಡಿದ ತಕ್ಷಣ ಸಾಕು ಪ್ರಾಣಿಗಳು, ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಕುರಿ, ಮೇಕೆ, ಆಡು, ಹಸು, ಕರು, ಕೋಳಿ, ಈ ಥರದ ಮೇಲೆ ಅವಳದು ಏನೋ ದೃಷ್ಟಿ ಬಿತ್ತು ಅಂತಂದ್ರೆ ಅದು ನಷ್ಟ ಅಂತ ಹೇಳ್ತದೆ. ಆದ್ರಿಂದ ಈ ಥರ ದೋಷ ಇರುವಂಥ ಹೆಂಗಸರು ಕೋಟ್ಯಾಂತರ ಜನ ಜಗತ್ತಲ್ಲಿದ್ದಾರೆ. ನಮ್ಗೆ ಅರಿವಿಲ್ದಂಗೆನೆ ಈ ಥರ ದೋಷ ಇರ್ತದೆ. ನಾವೇನು ಅನ್ಕೊಂಡ್ಬಿಡ್ತೀವಿ, ಯಾರೋ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ, ಯಾರೋ ನಮಗೆ ತುಂಬ ಮಾಟತಂತ್ರ ಮಾಡಿ ನಮಗೆ ತೊಂದರೆ ಮಾಡ್ತಿದ್ದಾರೆ. ಅಲ್ಲ, ಅವನು ಅಂಥ ಸ್ಪರ್ಶ ಚಂಡಾಳಿ ದರ್ಶನ, ಅಂಥ ಸಹವಾಸ, ಅವಳನ್ನ ತಪ್ಕೊಳ್ಳೋದು, ಮುತ್ಕೊಡೋದು, ಏನೇನೋ ಮಾಡಿಬಿಟ್ಟಿರ್ತೀವಿ. ಆ ಚಂಡಾಳಿ ಸ್ತ್ರೀಯಿಂದ ಬಂದಂಥ ನೆಗೆಟಿವ್ ಎನರ್ಜಿ ರಾಹು ಒಂದೊಂದ ಕೆಳ್ಕೊಂಡು ಹೋಗುತ್ತೆ. ಆಸ್ತಿ ಹೋಯ್ತು, ಕಾರು ಹೋಯ್ತು, ಒಡವೆ ಹೋಯ್ತು, ಡೈವರ್ಸ್ ಆಯಿತು, ಇದೆಲ್ಲ ಆಗೋದು ಕೇತು ಗ್ರಹ ದೋಷ. ಅದರಿಂದ ರಾಹು, ಕೇತು, ಕುಜ ಈ 3 ದೋಷದಿಂದ ನಮ್ಮ ಜಾತಕದಲ್ಲಿ ಈ ತರ ನಡೀತದೆ. ಇದಕ್ಕೆ ಮಾಟ ಮಂತ್ರ ಮಾಡಿದ್ರಿಂದ ನಾವು ಅನ್ಕೋಬಾರ್ದು, ಯಾಕೆಂದ್ರೆ ನಾವು ಇಟ್ಕೊಂಡ್ರೆ ಸಹವಾಸ ದೋಷ ಅದು. ಅದರಿಂದ ಈ ಸ್ಪರ್ಶ ಚಂಡಾಳಿನಿ ಅವ್ರದ್ದೇನು ಗೊತ್ತಾ, ಬರೀ ಹೆಂಗಾರು ಮಾಡಿ ಮುಟ್ಟಬೇಕು. ಟ್ರಿಪ್ ಕರ್ಕೊಂಡು ಹೋಗಿದ್ದಂತೆ ಒಂದ್ಸಲ ಒಬ್ಳು, ಅವಳು ಟ್ರಿಪ್ ಕರ್ಕೊಂಡು ಹೋಗ್ಬಿಟ್ಟು ಲಾಡ್ಜಲ್ಲಿ, ಒಂದೇ ಲಾಡ್ಜಲ್ಲಿ ನಾನು ನಿನ್ನ ಪಕ್ಕ ಬಂದು ಮಲ್ಕೋತೀನಿ, ಇಲ್ಲ ನೀವು ನಮ್ಗೆ ಬರಬಾರ್ದು, ನೀವು ಸಪ್ರೇಟ್ ರೂಮ್ ಮಾಡ್ಕೊಂಡು ಮಲ್ಕೊಳ್ಳಿ ಅಂದ್ರು. ಕೇಳಿರುತ್ತೆ, ಬಂದು ಮಲ್ಕೊಂಡು ಅವನ ಜೊತೆಲೆ ಸ್ಮೋಕ್ ಮಾಡಿ, ಡ್ರಿಂಕ್ಸ್ ಮಾಡಿ, ಅವತ್ತು ಅವ್ನು ನಿದ್ದೆನೇ ಮಾಡಕ್ ಬಿಟ್ಟಿಲ್ವಂತೆ. ನೆಕ್ಸ್ಟ್ ಡೇ ಬಂದಾಗ ಮೈಯೆಲ್ಲ ಜ್ವರ, ಸಿಕ್ಕಾಬಟ್ಟೆ ಬೆವರು, ಎಷ್ಟು ನೀರು ಕುಡಿದು ದಾಹ ನಿಗ್ತಾ ಇಲ್ಲ, ಬೆಚ್ಚ ಬೀಳೋದು, ಇದೆಲ್ಲ ರಾಹುಕೇತು ದೋಷಗಳಿರ್ತದೆ. ಈ ಥರದಿಂದ ಎಷ್ಟೋ ಜನ ಹಾಳಾಗಿ ಹೋಗ್ತಿದ್ದಾರೆ. ಸ್ಪರ್ಶ ಚಂಡಾಳಿಯಿಂದ ಬ್ಲ್ಯಾಕ್ ಮೇಲ್ ನಡೀತಾ ಇದೆ. ಹನಿ ಟ್ರ್ಯಾಪ್ ಅಂತ ಹೇಳ್ತಾರೆ ನೋಡಿ, ಈಗೆಲ್ಲ ಟಿ ವಿಲೆಲ್ಲ ತೋರಿಸ್ತಿದ್ದಾರೆ. ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳನ್ನ, ಸ್ವಾಮೀಜಿಗಳನ್ನ ಹನಿ ಟ್ರ್ಯಾಪ್ ಮಾಡಿ, ಇದೆಲ್ಲ ಯಾರು? ಸ್ಪರ್ಶ ಚಂಡಾಳಿನಿ ಅನ್ನೋ ಕೆಟಗರಿ ಬರ್ತದೆ. ಈ ಥರದಲ್ಲಿ ಹಿಂದೆ ನಡೆದಿದ್ರೆ ಅಥವಾ ಇವಾಗ ನಡೀತಾ ಇದೆ, ಅಪ್ಪಿತಪ್ಪಿ ಮುಂದೆ ಫ್ಯೂಚರಲ್ಲೂ ಕೂಡ ನಮಗೆ ಒಬ್ಬ ಸ್ಪರ್ಶ ಚಂಡಾಳಿನಿ ದೋಷ ನಮಗೆ ಬರ್ಬೋದೇನೋ, ಬರ್ದೇನೂ ಇರ್ಬೋದು. ಆಯ್ತು ಅಂದ್ರೆ ಅದಕ್ಕೆ ರೆಡಿಮೇಡ್ ಪರಿಹಾರ ಏನು ಅನ್ನೋದನ್ನ ಉಚ್ಚಿಷ್ಟ ಚಂಡಾಳಿ ತಂತ್ರಸಾರ, ರುದ್ರಯಾಮಳ ತಂತ್ರಸಾರ, ಕಾಳಿ ತಂತ್ರಸಾರದಲ್ಲಿ ಈ ಸ್ಪರ್ಶ ಚಂಡಾಳಿನಿ ಸಂಗಮ ಆದಾಗ, ಸೇರಿದಾಗ, ಕಣ್ಣು ಕಣ್ಣು ಒಂದಾದಾಗ, ಮನಸ್ಸು ಮನಸ್ಸು ಸಂಗಮ ಆದಾಗ, ದೇಹ ದೇಹ ಸಂಗಮ ಆದಾಗ, ಯಾವುದೇ ರೀತಿ ಸ್ಪರ್ಶ ಆದಾಗ ನಮ್ಮ ಲಕ್ಕು, ನಮ್ಮ ಅದೃಷ್ಟ ನಾಶ ಆಗಿಬಿಡ್ತದೆ. ಆ ಥರ ಏನಾರು ಆದ ತಕ್ಷಣ ನಮ್ಮ ಮನೆಗೆ ಬಂದು ನಾವು ಅದನ್ನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇದು ಒಂದು ನೆಗೆಟಿವ್ ಎನರ್ಜಿ. ಬೀದಿಲಿ ಹೋಗೋ ಮಾರಿನ ನಾವು ಒಳಗೆ ಕರ್ಕೊಂಡು ಹೋಗಿ ಅಂತಾರಲ್ಲ ಹಾಗೆ. ಈ ಥರ ದೋಷದಲ್ಲಿ ನಾವೇನೋ ಹಿಂದೆ ತಪ್ಪು ಮಾಡಿದರೆ, ಇವಾಗ ಮಾಡೋಕ್ಕೂ ಮನಸ್ಸಿತ್ತು ಅಂದರೆ, ಅಥವಾ ಮುಂದೆ ಏನಾದ್ರು ಈ ಥರದ ದೋಷಗಳು ನಮ್ಮ ಜಾತಿಗೆ ಬರೋ ಸಂದರ್ಭ ಇತ್ತು ಅಂತಂದರೆ ಅದನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನ ಒಂದು ತಂತ್ರ ಸಾಧನ ಹೇಳ್ತಾರೆ. ಇದಕ್ಕೇನು ಮಾಡಬೇಕು? ಇಲ್ಲಿ ಕಳೆದ ಸಂಚಿಕೆಯಲ್ಲಿ ಚಂಡಾಳಿ, ಗ್ರಾಮ ಚಂಡಾಳಿ ಬಗ್ಗೆ ಮಾತಾಡಿದ್ದೆ. ಇದು ಸಂಗಮ ಅಂತಂದ್ರೆ ಲಿವಿಂಗ್ ಟುಗೆದರ್ ಇರ್ಬೋದು, ಮದುವೆ ಆಗಿದ್ದಾಳೆ, ಹಲವಾರು ಪುರುಷರ ಜೊತೆ ಸವಾಸ ಇರ್ತದೆ, ಸಂಗಮ ಇರ್ತದೆ, ಮುತ್ತೈದೆ ಇರ್ಬೋದು, ಕನ್ಯನೇ ಇರ್ಬೋದು, ಅಥವಾ ಗಂಡ ಬಿಟ್ಟಿರೋಳು ಇರ್ಬೋದು, ಅಥವಾ ವಿಧವಾ ಸ್ತ್ರೀನೇ ಇರ್ಬೋದು, ಯಾರು ತಲಾದರೂ ಆಗಿರಲಿ, ಆ ಥರ ಸ್ತ್ರೀಯ ಸಂಗಮ ಆಗಿದ್ರೆ, ಸ್ಪರ್ಶ ಆಗಿದ್ರೆ ಏನು ಮಾಡಬೇಕು? ಅಷ್ಟದ ಕೊಂಬು ತಗೋಬೇಕು. ಒಂದು ಅಷ್ಟದ ಕೊಂಬು, ಟರ್ಮರಿಕ್ ಸ್ಟಿಕ್ ಅಂತಾರೆ. ಅಷ್ಟದ ಕೊಂಬು, ಒಂದು ನಿಂಬೆಹಣ್ಣು, ಒಂದು ಚಮಚ ಬಿಳಿ ಸಾಸಿವೆ, ಒಂದು ಚಮಚ ಕಲ್ಲುಪ್ಪು, 5 ಒಣಮೆಣಸಿನ್ಕಾಯಿ, 5 ಕರಿಮೆಣಸು,
3 ಅಥವಾ 4 ಲವಂಗ, ಮತ್ತೆ ಸೌದೆ ಇದ್ದಿಲು ಇದಿಷ್ಟನ್ನು ನಾವು ಕೈಲಿಟ್ಕೊಂಡು ಇಳಿ ತೆಗೆಸ್ಕೋಬೇಕು. ಇನ್ನೊಬ್ರು ಕೇಳಿ ಯಾವ ಥರ? ಓಂ ಹೈಂ ಹ್ರೀಂ ಶ್ರೀಂ ಹ್ರೂಂ ಹ್ರಂ ಸಂಗಮ ಸ್ಪರ್ಶ ಚಂಡಾಳಿನಿ ಪಟ್ ಸ್ವಾಹ ಅಂತ ಹೇಳಿ 21 ಸಲ ಇಳಿ ತೆಗೆಸ್ಕೋಬೇಕು. ಇನ್ನೊಮ್ಮೆ ಹೇಳ್ತೀನಿ, ಓಂ ಐಂ ಹ್ರೀಂ ಶ್ರೀಂ ಹ್ರೂಂ ಹ್ರಂ ಸಂಗಮ ಸ್ಪರ್ಶ ಚಂಡಾಳಿನಿ ಫಟ್ ಸ್ವಾಹ. ಓಂ ಹೈಂ ಹ್ರೀಂ ಶ್ರೀಂ ಹ್ರೂಂ ಹ್ರಂ ಸ್ಪರ್ಶ ಚಂಡಾಳಿನಿ ಫಟ್ ಸ್ವಾಹ. ಇದು ಬಹಳ ವಿಶೇಷವಾದ ಬೀಜ ಮಂತ್ರ. ಇದು ತೆಗೆದಾಗ ಅವಳ ಸ್ಪರ್ಶದಿಂದ ಹಗ್ ಮಾಡಿದ್ರೆ, ತಪ್ಕೊಂಡಿದ್ರೆ, ಮುತ್ತು ಕೊಟ್ಟಿದ್ರೆ, ಅಥವಾ ಎಂಜಲು ಸಂಗಮ ಆಗಿದ್ರೆ, ದೇಹ ಚರ್ಮಗಳು ಸಂಗಮ ಆಗಿದ್ರೆ, ಈ ರೀತಿ ಏನಾದ್ರು ಸಂಗಮದಿಂದ ಆಗಿದ್ದಂಥ ದೋಷದಿಂದ ಎಷ್ಟೋ ಜನ ಕಾರು, ಮನೆ, ಒಡವೆ ಎಲ್ಲ ಕಳ್ಕೊಂಡು ಬಿಕಾರಿ ಆಗಿಬಿಟ್ಟಿದ್ದಾರೆ. ಇದು ಮಾಟ ಮಂತ್ರ ಅಲ್ಲ, ಇದು ಒಬ್ಬ ಚಂಡಾಳ ಸ್ಪರ್ಶ ದೋಷ. ಈ ರೀತಿ ಏನಾದ್ರು ಇತ್ತು ಅಂದರೆ ಇದಕ್ಕೆ ಪರಿಹಾರ ಈ ರೀತಿ ಮಾಡ್ಕೋಬೇಕು ಅಂತ ಎಲ್ಲ ಇಳಿ ತೆಗೆದ ಮೇಲೆ ಅದನ್ನ ಮನೆಯಲ್ಲಿ ಈ ನೈಋತ್ಯ ದಿಕ್ಕಿನಲ್ಲಿ ಬೆಂಕಿ ಹಾಕ್ಬಿಟ್ಟು ಬೆಂಕಿ ಒಳಗೆ ಹಾಕ್ಬಿಡ್ಬೇಕಂತ. ಆಗ ಈ ಸ್ಪರ್ಶ ಚಂಡಾಳಿನಿ ನೋಡಿ, ಗ್ರಾಮ ಚಂಡಾಳಿನಿ ಬೇರೆ, ನೆನ್ನೆ ಸಂಚಿಕೆಲ್ಲ ಮಾಡಿದ್ರು. ಇದು ಸಂಗಮ ಸ್ಪರ್ಶ ಚಂಡಾಳಿನಿ. ಅದಕ್ಕೆ ಯಾರು ಈ ಥರ ಮಾಡ್ತಾರೋ, ಜೀವನದಲ್ಲಿ ಈ ಥರ ಸ್ಪರ್ಶ ಚಂಡಾಳಿ ಸವಾಸ ಇರ್ತಾರೋ ಅವ್ರಿಗೆ ಆಯುಷ್ಯ ಕಮ್ಮಿ, ಒಳ್ಳೆ ಸಂತಾನ ಆಗೋದಿಲ್ಲ. ಯಾಕೆಂದರೆ ಅವರಲ್ಲಿ DNA ಎಲ್ಲ ಡ್ಯಾಮೇಜ್ ಆಗಿರ್ತದೆ, RNA ಡ್ಯಾಮೇಜ್ ಆಗಿರ್ತದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಡ್ತಾ ಇದ್ರು, ಬಾಲ್ಯ ವಿವಾಹ ಯಾಕೆ ಮಾಡ್ತಾ ಇದ್ರು, ಮತ್ತೆ ಒಂದು ಒಳ್ಳೆ ಹುಡುಕಿ ಮದುವೆ ಮಾಡ್ತಾ ಇದ್ರು. ಯಾಕೆ ಗೊತ್ತಾ? ಅದೃಷ್ಟ ಕುಲಾಯಿಸ್ಲಿ, ಜಾಸ್ತಿ ಆಗಲಿ, ಕೀರ್ತಿವಂತನಾಗಿ, ಆಯುಷ್ಯವಂತಾಗಿ, ಆರೋಗ್ಯವಂತಾಗಿರ್ಲಿ ಅಂತೇಳಿ. ಇದನ್ನ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ, ಜಾತಕ ನೋಡ್ಬೇಕಾದ್ರೆ ಸಾಳಾವಳಿ ಅಂತದಲ್ಲಿ ನಾಡಿಕೂಟ, ಯೋನಿಕೂಟ, ಗಣಕೂಟ, ಮತ್ತೆ ಇದು ಮನುಷ್ಯ ಗಣನ, ರಾಕ್ಷಸ ಗಣನ ಅಥವಾ ದೈವಗಣ ದೈವ ಅಂಶ ಇರ್ತದೆ, ಸ್ಪಿರಿಚುವಲಿ ಇರ್ತಾರೆ. ರಾಕ್ಷಸಗಣ ಈ ಥರ ಚಂಡಾಳಿ, ಒರಟುತನ, ಮೋಸ ಮಾಡೋದು, ಹೊಡೆಯೋದು, ಬೈಯೋದು. ಮನುಷ್ಯಗಣ ಸತ್ತು ಗುಣಗಳಿರ್ತದೆ. ಅದಕ್ಕೆ ಒಂದು ಹುಡುಗಿ ಮ್ಯಾರೇಜ್ ಮ್ಯಾಚ್ ಮಾಡ್ಬೇಕಾದ್ರೆ ಇದು ನೋಡ್ತಾರೆ. ಹಿಂದಿನ ಕಾಲ ನೋಡಿದಕ್ಕೆ ಇವತ್ತು 80-90 ವರ್ಷ ದಂಪತಿಗಳು ಚೆನ್ನಾಗಿದ್ದಾರೆ. ಅದೇ ಏನು ಲವ್ ಮಾಡಿ ಮದುವೆ ಮಾಡ್ಕೊಂಡು ಹೋಗಿಲ್ಲ, 1 ತಿಂಗಳಿಗೆ ಡೈವರ್ಸ್ ಆಗಿದೆ, ಅಥವಾ ವಿಧವೆ ಆಗ್ತಾಳೆ, ವಿಧವಾ ಆಗ್ತಾಳೆ, ಇಲ್ಲ ಏನೇನೋ ತೊಂದರೆಗಳಾಗ್ತದೆ. ಅದರಿಂದ ನಾಡಿಕೂಟ ಜ್ಯೋತಿಷ್ಯದಲ್ಲಿ ಗಂಡು ಹೆಣ್ಣು ಜಾತಕ ಮ್ಯಾಚ್ ಮಾಡೋದು ಸೈಂಟಿಫಿಕ್ ಅನಾಲಿಸಿಸ್ ಇದೆ. ಅದರಲ್ಲೊಂದು ವಿಜ್ಞಾನದ ರಹಸ್ಯ ಇದೆ. ಅದೇ ನಮ್ಮ ಸನಾತನ ಧರ್ಮದಲ್ಲಿ ಇಟ್ಟಿರೋ ವಿಶೇಷವಾದಂಥ ಸೀಕ್ರೆಟ್. ನೋಡಿ, ಈ ಥರ ಸ್ಪರ್ಶ ಚಂಡಾಳಿನಿ ದೋಷ ಯಾರಲ್ಲಾದ್ರೂ ಹಿಂದೆ ನಡೆದಿತ್ತು, ಇವಾಗ ನಡೀತಾ ಇದೆ, ಮುಂದೆನೂ ಸಿಕ್ಕಾಕೋಬೋದು. ಯಾರಿಗೂ ಗೊತ್ತು? ಆಫೀಸಲ್ಲಿ ಎಲ್ಲೆಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ಬಿಡ್ತೀವಿ. ಸಿನಿಮಾ ಥಿಯೇಟ್ರಲ್ಲಿ, ಬಸ್ಸಲ್ಲಿ ಬರ್ಬೇಕಾರೆ, ಟ್ರೈನಲ್ಲಿ ಬರ್ಬೇಕಾರೆ ಇಂಥ ಸ್ಪರ್ಶ ಚಂಡಾಳಿ ದೋಷ ಟಚ್ ಆದ್ರೆ, ದರ್ಶನ ಆದರೆ, ಅವಳ ಜೊತೆ ಮಾತಾಡಿದ್ರೆ, ಅವಳಿಗೇನಾದ್ರು ಕೊಟ್ಟರೆ, ಅವಳಿಗೇನೋ ತಗೊಂಡ್ರೆ ಈ ರಾಹುಕೇತು ದೋಷಗಳು ಜಾಸ್ತಿ ಆಗ್ತದೆ. ಈ ಥರದ್ದೇನಾದ್ರು ಇತ್ತು ಅಂದರೆ ಈ ಮಂತ್ರತಂತ್ರವನ್ನು ಮಾಡಬೇಕು. ಎಲ್ಲ ಇಳಿ ತೆಗೆದ್ಮೇಲೆ ನೈಋತ್ಯ ದಿಕ್ಕಿನಲ್ಲಿ ಬೆಂಕಿಗೆ ಹಾಕಿ, ಆ ಬೆಂಕಿಯೊಳಗೆ ಹಾಕಿ ಸುಟ್ಬಿಡ್ಬೇಕು. ಅದು ಚಟಪಟ ಅಂತ ಸುಟ್ಟು ಭಸ್ಮ ಆಗಬೇಕು. ಆ ಲೆವೆಲಿಗೆ ಈ ತಂತ್ರ ಮಾಡಬೇಕು. ಎಷ್ಟು ಸಲ ಮಾಡಬೇಕು? ನೀವು ಸರಿಯಾಗೋವರೆಗೂ ಮಾಡ್ತಾ ಇರಬೇಕು. ಯಾವಾಗ ಉಳುಮೆ ಉಮಾಸನ ಮಾಡಿದ್ರೆ ಬಹಳ ಒಳ್ಳೆಯದು. ನೋಡಿದಲ್ಲ ವೀಕ್ಷಕರೇ, ಸಂಗಮ ಸ್ಪರ್ಶ ಚಂಡಾಳಿನಿ ದೋಷ ಎಷ್ಟಿರುತ್ತೆ. ಅದಕ್ಕೆ ಸಿಕ್ಸ್ ಹೆಂಗಸ ಜೊತೆ ಎಲ್ಲ ಮಾತಾಡೋದು, ಸಿಕ್ಸ್ ಹೆಂಗಸ ಜೊತೆಲ್ಲ ನಾವು ವಾಸ ಮಾಡೋದು ಏನಾರು ಆಯ್ತು ಅಂದ್ರೆ ಮುಂದೆ ನಮ್ಮ ವೀರ್ಯ, ರಕ್ತ ಎಲ್ಲವೂ ಕೂಡ ಕಲ್ಮಶ ಆಗತ್ತೆ ಅನ್ನೋದನ್ನ ಉಚ್ಚಿಷ್ಟ ಚಂಡಾಳಿ ತಂತ್ರಸಾರ, ರುದ್ರಯಾಮಳ ತಂತ್ರಸಾರ, ಕಾಳಿ ತಂತ್ರಸಾರದಲ್ಲಿ ಇದು ಬಹಳ ಚೆನ್ನಾಗಿ ಉಲ್ಲೇಖನ ಮಾಡಿದರೆ, ಇದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಎಲ್ಲಾ ಯುವಕರಿಗೆ ಕೊಡುವಂತ ಒಂದು ವಿಶೇಷವಾದಂಥ ಸಂದೇಶ, ಮೆಸೇಜ್. ಧರ್ಮ, ಅರ್ಥ, ಕಾಮ, ಮೋಕ್ಷಕ್ಕೆ ಇದೆಲ್ಲ ಪಾಲನೆ ಮಾಡಬೇಕು ಅಂತ ಹೇಳಿ ಆ ಬುನಾದಿ ಫೌಂಡೇಶನ್ ಹಾಕಿದ್ದಾರೆ. ಎಂತ ಶ್ರೇಷ್ಠವಾದದ್ದು ನಮ್ಮ ಸನಾತನ ಧರ್ಮ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆ ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತೆ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಕೂಡ ಇದೆ. ಮೊದಲು 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಮರಿದನೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಮತ್ತೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ರೆ ಮಾತ್ರ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವು
ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತಹ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.